ಪೂಜಾ, ನಿನ್ಗೆ ಹೇಳಿದ್ದು ಯೋಚನೆ ಇದೆ ತಾನೆ? ಗಂಡನ ಮಾತಿಗೆ ಯಾವಾಗ್ಲೂ ಎದುರು ಮಾತು ಮಾತಾಡ್ಲೇಬಾರ್ದು. ಅತ್ತೆ ಮಾವ ಮಾತಿಗೆ ಕೂಡ ಎದುರು ಮಾತು ಮಾತಾಡ್ಬಾರ್ದು. ಅವ್ರು ಏನ್ ಕೆಲ್ಸ ಹೇಳ್ತಾರೋ ಆ ಕೆಲ್ಸನ ಮಾಡ್ಕೊಡ್ಬೇಕು. ಮುಖ್ಯವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲ್ಸವನ್ನು ಮಾಡ್ಬೇಕು, ಸರಿನಾ? ಸರಿ ಅಮ್ಮ, ನನ್ನ ಗಂಡ ಅತ್ತೆ ಮಾವನ ಮಾತು ನಾನು ತಪ್ಪದೆ ಕೇಳ್ತೀನಿ. ಹೀಗೆ ಪೂಜನಿಗೆ ಗಂಡನ ಮನೆಯಲ್ಲಿ ಹೇಗೆ ಇರ್ಬೇಕು ಅಂತ ಅವಳ ತಾಯಿ ಅವಳಿಗೆ ಹೇಳಿ ಕಳಿಸಿದ್ರು. ಪೂಜಾ ಅವಳ ಗಂಡನ ಮನೆಯಲ್ಲಿ ತನ್ನ ತಾಯಿ ಹೇಳಿದ ರೀತಿ ಎಲ್ಲ ಕೆಲಸವನ್ನು ಮಾಡಿದ್ಲು. ಹೀಗೆ ಅಡುಗೆಯನ್ನು ಕೂಡ ಮಾಡಿದ್ಲು. ಪೂಜನ ಗಂಡ ಪ್ರಸಾದ್, ಪೂಜಾ, ನೀನ್ ಕೂಡ ನಮ್ ಜೊತೆ ಬಂದು ಕೂತು ಊಟ ಮಾಡು, ನಿನಗೂ ಹಸಿವು ಆಗುತ್ತೆ ಅಲ್ವಾ? ಅಯ್ಯಯ್ಯೋ, ಹಾಗೆ ಏನು ಇಲ್ಲ ರೀ, ನನಗೆ ಹಸಿವಾಗ್ತಿಲ್ಲ, ನೀವು ಮೊದಲು ಊಟ ಮಾಡಿ. ಅಯ್ಯೋ, ಟೈಮ್ ನೋಡು ಪೂಜಾ, ಯಾವತ್ತೂ ಊಟ ಮಾಡುವ ಸಮಯ ಮೀರಿ ಹೋಗಿದೆ. ಬಾ, ನಮ್ ಜೊತೆನೆ ಊಟ ಮಾಡು. ಅಯ್ಯೋ ತಪ್ಪು ರೀ, ಗಂಡನ್ ಜೊತೆ ಊಟ ಮಾಡಬಾರ್ದು. ಗಂಡ ಊಟ ಮಾಡಿದ ನಂತರನೇ ಊಟ ಮಾಡ್ಬೇಕು. ಹಾಗೇನಾ? ಯಾರು ನಿನ್ಗೆ ಹೇಳಿದ್ದು ಗಂಡ ಊಟ ಮಾಡಿದ ನಂತರನೇ ಊಟ ಮಾಡ್ಬೇಕು ಅಂತ? ನಮ್ಮ ಅಮ್ಮನೇ ನನ್ಗೆ ಹೇಳಿದ್ರಿ. ನೀವು ಮೊದಲು ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ಅಯ್ಯೋ ಪೂಜಾ, ಅವರೆಲ್ಲ ಆಗಿನ ಕಾಲದ ಮನುಷ್ಯರು, ಅವರೆಲ್ಲ ಹಾಗೆ ಮಾತಾಡ್ತಾರೆ. ಇವಾಗ ಎಲ್ಲ ಯಾರು ಹಾಗೆ ಇದ್ದಾರೆ? ಬಾ ಪೂಜಾ, ಬಂದು ಊಟ ಮಾಡು. ಹೀಗೆ ಪ್ರಸಾದ್ ಎಷ್ಟು ಹೇಳಿದ್ರೂ ಪೂಜಾ ಊಟ ಮಾಡ್ಲೇ ಇಲ್ಲ. ಹೊರಗಡೆ ಎಲ್ಲಿಯಾದ್ರೂ ಹೋದ್ರೂ ಕೂಡ ಒಮ್ಮೆ ತಲೆಯನ್ನು ಕೆಳಗೆ ಬಗ್ಗಿಸಿದರೆ ಆನಂತರ ಮನೆ ಬಂದು ತಲುಪುವ ತನಕ ತಲೆಯನ್ನು ಎತ್ತಿ ಹೊರಗಡೆ ನೋಡುವುದೇ ಇಲ್ಲ. ಪೂಜಾ, ಇವಾಗ ನಾವು ಹೊರಗಡೆ ಹೋಗಿ ಬಂದೋ ಅಲ್ವಾ? ಹೌದು ರೀ. ನಮ್ಮ ಮನೆಯಿಂದ ತರಕಾರಿ ಅಂಗಡಿ ಎಷ್ಟು ದೂರದಲ್ಲಿದೆ? ಏನೋ ಗೊತ್ತಿಲ್ಲ ರೀ. ಸರಿ, ಅದು ಹೋಗ್ಲಿ. ನಮ್ಮ ಮನೆಗೆ ಬರುವ ದಾರಿಯಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಅದು ಕೂಡ ಗೊತ್ತಿಲ್ಲ ರೀ. ಹೀಗೆ ಪ್ರಸಾದ್ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಉತ್ತರವನ್ನು ಕೊಡ್ತಾ ಇದ್ಲು. ಪೂಜಾ, ಇಷ್ಟೊತ್ತು ನಾವು ಹೊರಗಡೆ ಸುತ್ತಾಡ್ಕೊಂಡು ಬಂದೋ ಅಲ್ವಾ? ಯಾವುದನ್ನು ನೀನು ನೋಡ್ಲೇ ಇಲ್ವಾ? ಇಲ್ಲ ರೀ, ನಮ್ಮಮ್ಮ ಹೇಳಿಕೊಟ್ಟಿದ್ದಾರೆ, ಹೊರಗಡೆ ಯಾವಾಗ್ಲೂ ಹೊರಗೆ ಹೋಗುವಾಗ ತಲೆ ಕೆಳಗೆ ಬಗ್ಗಿಸಿನೇ ನಡಿಬೇಕು ಅಂತ. ಅದಕ್ಕೇನೇ ರೀ, ನಾನು ಕೂಡ ಯಾವಾಗ್ಲೂ ತಲೆ ತಗ್ಗಿಸಿನೇ ರಸ್ತೆಯಲ್ಲಿ ನಡೆಯುವುದು. ಅಯ್ಯೋ ಪೂಜಾ, ನಿನ್ನ ಅಲ್ಲ, ನಿಮ್ಮ ಅಮ್ಮನ ಹೇಳ್ಬೇಕು. ಯಾವಾಗಾದ್ರೂ ಮನೆಗೆ ತರಕಾರಿ ಬೇಕು ಅಂದ್ರೆ ನೀನು ಏನ್ ಮಾಡ್ತೀಯಾ? ಅದ್ಯಾಕೆ ರೀ, ತರಕಾರಿ ತಗೊಂಬರ್ಲಿಕ್ಕೆ ನಾನು ಹೊರಗಡೆ ಹೋಗ್ಬೇಕು? ಮನೆಯಲ್ಲಿ ಗಂಡಸರು ತಾನೆ ಇದನ್ನೆಲ್ಲ ತರೋದು. ನಿನಗೆ ಯಾವಾಗ್ಲಾದ್ರೂ ನಿಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ನೀನು ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗ್ತೀಯಾ? ಅಯ್ಯೋ ಏನ್ರಿ ಹಾಗೆ ಮಾತಾಡ್ತಿದ್ದೀರಾ? ಗಂಡ ಇಲ್ದೆ ಹೆಂಡತಿ ಮಾತ್ರ ತವರು ಮನೆಗೆ ಹೇಗೆ ರೀ ಹೋಗ್ತಾಳೆ? ಅಯ್ಯೋ, ನೀನು ಈ ಕಾಲದಲ್ಲಿ ಹುಟ್ಬೇಕಾದವಳಲ್ಲಮ್ಮ, ಅಜ್ಜ ತಾತನ ಕಾಲದಲ್ಲಿ ಹುಟ್ಟಬೇಕಾದವಳು. ನಿನ್ನ ಈ ಜನ್ಮಕ್ಕೆ ಸರಿ ಮಾಡ್ಸಕ್ಕಾಗಲ್ಲ. ಹೀಗಿರುವಾಗ ಒಂದು ದಿನ ಪ್ರಸಾದ್ನ ತಾಯಿಯಾದ ಶಾರದಾ, ತಂದೆಯಾದ ಗೋಪಾಲ್ ಅವರ ಮನೆಗೆ ಬಂದ್ರು. ಅವರು ಬಂದ ತಕ್ಷಣ ಅವರ ಕಾಲಿಗೆ ಬಿದ್ದು ಪೂಜಾ ನಮಸ್ಕಾರ ಮಾಡಿದ್ಲು. ಅಮ್ಮ ಪೂಜಾ, ಚೆನ್ನಾಗಿದ್ದೀಯಮ್ಮ? ಹಾ, ನಾನು ಚೆನ್ನಾಗಿದ್ದೀನತ್ತೆ. ಏನೋ ಪ್ರಸಾದು, ನೀನು 1 ವಾರ ನಿನ್ ಕೆಲ್ಸಕ್ಕೆ ರಜೆ ಹಾಕೋ. ಏನು, 1 ವಾರ ಆಫೀಸಿಗೆ ನಾನು ರಜೆ ಮಾಡ್ಬೇಕಾ? ಯಾಕಮ್ಮ? ನಿನಗೆ ಮದುವೆ ಆದ್ಮೇಲೆ ನಾವೆಲ್ಲರೂ ಸೇರಿ ಕಾಸಿಗೆ ಬರ್ತೀವಿ ಅಂತ ಬೇಡ್ಕೊಂಡೆ, ಅದಕ್ಕೇನೆ. ಅಮ್ಮ, ಮದುವೆ ಆದ್ರೆ ತಿರುಪತಿಗೆ ಬರ್ತೀವಿ ಅಂತ ಬೇಡ್ಕೊಳ್ತಾರೆ, ಆದ್ರೆ ಕಾಶಿಗೆ ಬರ್ತೀನಿ ಅಂತ ಬೇಡ್ಕೊಂಡವ್ರನ್ನ ನಿಮ್ನನೇ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಹೌದು ಕಣೋ ಪ್ರಸಾದ, ನಿಮ್ಮ ಅಮ್ಮನಿಗೆ ಯಾವ ಸ್ಥಳವನ್ನು ನೋಡ್ಬೇಕು ಅಂತ ಆಸೆ ಆಗುತ್ತೋ ಆ ಸ್ಥಳವನ್ನು ಈಗೇನೆ ಬೇಡ್ಕೊಂಡು ಹೋಗಿ ಬರ್ತಾಳೆ. ನಾನು ಕೂಡ ಮದ್ವೆಯಾದ ಸಮಯದಿಂದ ಸುತ್ತದೇ ಇರುವ ದೇವಸ್ಥಾನನೇ ಇಲ್ಲ. ನಿಮ್ಮ ತಂದೆ ಹೇಳುವ ಮಾತನ್ನು ಕೇಳ್ಬೇಡ. ನೀನು ಆಫೀಸಿಗೆ ಹೋಗಿ 1 ವಾರ ರಜೆ ಹಾಕಿ ಬಾ. ಸರಿ, ಇವಾಗ ಏನ್ ಮಾಡೋದು? ನೀವು ಹೇಳಿದ ಹಾಗೆ 1 ವಾರ ರಜೆ ಹಾಕಿ ಬರ್ತೀನಿ. ಆ ನಂತರ ಪ್ರಸಾದ್ ಆಫೀಸಿಗೆ 1 ವಾರ ರಜೆಯನ್ನು ಹಾಕಿದ. ಹೀಗೆ ಅವರೆಲ್ಲ ಸೇರಿ ಟ್ರೈನ್ನಲ್ಲಿ ಕಾಶಿಗೆ ಹೋದ್ರು. ಟ್ರೈನಲ್ಲಿ ಕೂತ ಸಮಯದಿಂದ ಪೂಜಾ ತಲೆಯನ್ನು ಕೆಳಗೆ ತಗ್ಗಿಸಿಯೇ ಕೂತಿದ್ಲು. ಅಮ್ಮ ಪೂಜಾ, ನನಗೆ ತುಂಬಾ ನೀರಿನ ದಾಹ ಆಗ್ತಿದೆ, ನೀನೋಗಿ 1 ವಾಟರ್ ಬಾಟಲ್ ತಗೋಬಾ ಅಮ್ಮ. ಹಾಗೆ ಅಂತ ಪೂಜನ ಬಗ್ಗೆ ಗೊತ್ತಿಲ್ಲದೆ ಅತ್ತೆ ಹೇಳಿದ್ರು. ಅದನ್ನು ನೋಡಿ ಪ್ರಸಾದ್ ನಗ್ತಾ ಇದ್ದ. ಯಾಕೋ ನಗ್ತಾ ಇದ್ದೀಯಾ? ಏನಾಯ್ತು? ಏನಾಯ್ತಾ? ನಿಮ್ಮ ಸೊಸೆ ಮನೆ ಬಿಟ್ಟು ಹೊರಗೆ ಹೋದ್ಲು ಅಂದ್ರೆ ಅವಳ ಮುಂದೆ ಯಾರಾದ್ರೂ ಹೊಡೆದಾಡ್ಕೊಂಡು ಸತ್ತೋಗಿ ನೀರಿಗೋಸ್ಕರ ಪರದಾಡ್ತಾ ಇದ್ರೂ ಕೂಡ ಅವಳು ತಲೆ ಎತ್ತಿ ನೋಡೋದೇ ಇಲ್ಲ. ಅದೇ ನಮ್ಮ ಪೂಜಾ, ನಾವು ಆ ಕಾಲದ ಮನುಷ್ಯರು, ನಾವೇ ಹಾಗೆ ಇಲ್ಲ.
ನೀನೇನಮ್ಮ ಈ ಕಾಲದ ಹುಡುಗಿ ತಾನೇ? ಅಮ್ಮ, ನೀವು ಏನ್ ಹೇಳಿದ್ರು ಸರಿ, ನಮ್ ತಾಯಿ ಹೇಳಿದ್ರು ಅಂತ ಹೇಳ್ತಾಳೆ ಹೊರತು ಬೇರೆ ಮಾತೇ ಮಾತಾಡಲ್ಲ. ಹೀಗೆ ಅವರು ಕಾಶಿಗೆ ಹೋದ್ರು. ಅಮ್ಮ, ಇಲ್ಲಿ ಜನರನ್ನ ನೋಡಿದ್ರ ಹೇಗೆ ತುಂಬಾ ಜನ ಇದ್ದಾರೆ ಅಂತ ಒಬ್ರಿಗೊಬ್ರು ಕೈಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ನಡೆಯೋಣ. ಹೀಗೆ ಅವರು ಒಬ್ಬರಿಗೊಬ್ಬರು ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ಹೋಟೆಲ್ ಬಳಿ ಬಂದ್ರು. ಹಬ್ಬಬ್ಬಬ್ಬಬ್ಬ, ಎಷ್ಟು ಜನ. ನನಗೆ ನಡ್ಕೊಂಡ್ ಬರ್ಲಿಕ್ಕೆ ಆಗಿಲ್ಲ ಕಣೋ. ನನಗೆ ಉಸಿರಾಡಕ್ಕೂ ಕೂಡ ಸಾಧ್ಯವಾಗ್ಲಿಲ್ಲ. ಕಾಶಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಇಲ್ಲಿ ಹೀಗೇನೆ ಇರುತ್ತೆ. ಇವಾಗ ಏನಾಯ್ತು ಅಂತ ಮಾತಾಡ್ತೀರಾ? ಯಾವಾಗ ಏನ್ ಸಿಗುತ್ತೆ ಮಾತಾಡೋಣ ಅಂತ ಕಾಯ್ಕೊಂಡಿರ್ತೀರಾ? ಹೌದು ಕಣೆ, ನನಗೆ ಬೇರೆ ಕೆಲ್ಸನೇ ಇಲ್ಲ. ಯಾವ ಸಮಯದಲ್ಲಿ ನಿನ್ನ ಏನ್ ಹೇಳ್ಬೇಕು ಅಂತ ನಾನು ಕಾಯ್ಕೊಂಡಿದ್ದೀನಾ? ಹೀಗೆ ಗಂಡ ಹೆಂಡತಿ ಇಬ್ಬರು ಜಗಳ ಮಾಡ್ಕೊಂಡು ಇದ್ರು. ಹಬ್ಬಬ್ಬಬ್ಬಬ್ಬಾ, ಏನ್ ನಿಮ್ಮ ಜಗಳ? ಸ್ವಲ್ಪ ಹೊತ್ತು ಏನು ಮಾತನಾಡದೆ ಸುಮ್ನೆ ಇರಿ ಹಾಗೆ ಅಂತ ಹೇಳಿ ಸುತ್ತಮುತ್ತ ಹುಡ್ಕಾಡ್ತಿದ್ದ. ಏನೋ ಅದು ಸುತ್ತಮುತ್ತ ನೋಡ್ತಾ ಇದ್ದೀಯಾ? ಅಮ್ಮ, ಪೂಜಾ ಎಲ್ಲಿ ಅಮ್ಮ? ಪೂಜಾನಾ? ಇಲ್ಲೇ ಎಲ್ಲಾದ್ರೂ ಇರ್ತಾಳೆ ಕಣೋ. ಅಮ್ಮ, ಪೂಜೆ ಇಲ್ಲಿ ಇಲ್ಲ. ನೀವು ಅವಳ ಕೈಯನ್ನು ಹಿಡ್ಕೊಂಡ್ರಾ? ಏನೋ ಕಣೋ, ಜನರು ತುಂಬಾ ಜಾಸ್ತಿ ಇದ್ರಲ್ವಾ, ಅದಕ್ಕೇನೆ ನನ್ಗೂ ಕೂಡ ಏನೋ ಅರ್ಥ ಆಗಿಲ್ಲ. ಅಯ್ಯೋ ಅಮ್ಮ, ಏನ್ ಕೆಲ್ಸ ಮಾಡಿದೀಯಮ್ಮ? ನೀವು ಇಲ್ಲೇ ಇರಿ, ನಾನು ಹೋಗಿ ಪೂಜನ ಹುಡುಕಿ ನನ್ ಜೊತೆಗೇನೆ ಕರ್ಕೊಂಬರ್ತೀನಿ. ಪೂಜಾ ರೈಲ್ವೆ ಸ್ಟೇಷನ್ ಹತ್ರ ಕೂತ್ಕೊಂಡು ಅಳ್ತಾ ಇದ್ಲು. ಅವಳನ್ನು ನೋಡಿ ಒಬ್ಬ ಪೊಲೀಸ್ ಅವಳ ಬಳಿ ಬಂದು, ಯಾರಮ್ಮ ನೀನು ಇಲ್ಲಿ ಕೂತು ಅಳ್ತಾ ಇದ್ದೀಯಾ? ಹಾಗೆ ಕೇಳಿದ ತಕ್ಷಣ ಪೂಜಾ ಏನು ಮಾತನಾಡದೆ ಪುನಃ ಅಳಲು ಆರಂಭಿಸಿದ್ಲು. ಅದೇನಮ್ಮ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನೀನು ಆ ಕಡೆ ತಿರುಗಿದೀಯಾ? ಪರಪುರುಷರ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ನಮ್ಮಮ್ಮ. ನೀವು ಮಾತಾಡದೇ ಇದ್ರೆ ನನಗೆ ಹೇಗೆ ಗೊತ್ತಾಗೋದು? ನಿಮ್ಮ ಜನರು ಯಾರು ನಿಮ್ಮ ಜೊತೆ ಬರ್ಲೇ ಇಲ್ವಾ? எதுக்காக இல்ல? எனக்கு எங்க வீட்டுக்காரு அத்தை மாமா எல்லாருமே இருக்காங்க. அவங்க இந்த பக்கம் வழி தவறி எங்கேயோ போயிட்டாங்க. ಇಲ್ಲಿ ನೋಡಮ್ಮ, ದಾರಿ ತಪ್ಪಿ ಬಂದಿದ್ದು ಅವರೆಲ್ಲ, ನೀನೇ. ಏನು? ನಾನು ದಾರಿ ತಪ್ಪಿ ಬಂದಿದ್ದೀನಾ? ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ. ನೋಡು ಮತ್ತೆ ಅಳದು. ಸರಿ, ನಿನ್ನ ಗಂಡನ ಹೆಸರೇನು? ಅಯ್ಯೋ ಅಪಚಾರ. ಏನ್ರಿ ನೀವು ಮಾತಾಡೋದು? ಎಲ್ಲಿಯಾದ್ರೂ ಹೆಂಡತಿ ಗಂಡನ ಹೆಸರನ್ನು ಹೇಳ್ತಾಳ? ನಾನ್ ನನ್ ಗಂಡನ ಹೆಸರನ್ನ ಹೇಳಲ್ಲ. ಸರಿ, ಇಷ್ಟಕ್ಕೂ ನಿನ್ನ ಊರು ಯಾವುದು? ನನ್ನ ಊರಿನ ಹೆಸರಾ ರೀ? ನನ್ನ ಊರಿನ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ರೀ. ಆದ್ರೆ ನಮ್ಮ ಊರಲ್ಲಿ ಮಣ್ಣಿನ ರಸ್ತೆ ಇರುತ್ತೆ, ಅಲ್ಲಲ್ಲಿ ಗುಂಡಿಗಳಿರುತ್ತೆ. ಆ ನಂತರ ರೋಡಲ್ಲಿ ಅಲ್ಲಲ್ಲಿ ಕಲ್ಲುಗಳು ಏನಾದ್ರೂ ಇರುತ್ತಾ? ಹೌದು ರೀ. ನಿಮಗೆ ಹೇಗೆ ಗೊತ್ತು? ಹಾಗಾದ್ರೆ ನಮ್ಮ ಊರನ್ನು ಕಂಡು ಹಿಡಿದ್ರ ನನ್ನ ಕರ್ಕೊಂಡೋಗಿ ಸೇರಿಸ್ತೀರಾ? ಹೀಗೆ ಪೂಜಾ ತಲೆಯನ್ನು ಎತ್ತದೆ ಮಾತಾಡ್ತಿದ್ಲು. ಅವಳನ್ನು ನೋಡಿ ಪೊಲೀಸರಿಗೆ ಏನು ಅರ್ಥವಾಗಲಿಲ್ಲ. ಏನಮ್ಮ ನೀನು ಇಷ್ಟೊಂದು ಬುದ್ಧುಸಾಗಿ ಇದ್ದೀಯಾ? ನಿನ್ನ ಊರಿನ ಹೆಸರು ಕೂಡ ನಿಂಗೆ ಗೊತ್ತಿಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ. ನಾನು ತಲೆ ತಗ್ಗಿಸಿ ನಡೆಯುವಾಗ ನಮ್ಮ ಊರಲ್ಲಿ ಅದನ್ನೇ ನಾನು ನೋಡಿರೋದು. ಮತ್ತೊಂದು ಕಡೆ ಪ್ರಸಾದ್ ತನ್ನ ಹೆಂಡತಿಯನ್ನು ಹುಡುಕ್ತಾ ಇದ್ದ. ಏನ್ರಿ, ನನ್ನ ಹೆಂಡತಿನ ಎಲ್ಲಿಯಾದ್ರೂ ನೋಡಿದ್ರ? ಪ್ರಸಾದ್ ಅವನ ಹೆಂಡತಿಯ ಫೋಟೋನ ಇಟ್ಕೊಂಡು ಅಲ್ಲಿ ಇದ್ದ ಎಲ್ಲಾ ಜನರ ಬಳಿ ಕೇಳ್ತಾ ಇದ್ದ. ಹೀಗೆ ಪ್ರಸಾದ್ ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ಅಲ್ಲಿ ಒಬ್ಬ ಪೊಲೀಸರ ಬಳಿ ಅವನ ಹೆಂಡತಿ ಕೂತ್ಕೊಂಡಿದ್ಲು. ಸಂತೋಷದಿಂದ ಪೂಜಾನ ನೋಡಿ ಓಡಿ ಬಂದ. ಪೂಜಾ, ನೀನ್ ಇಲ್ಲೇ ಇದ್ದೀಯಾ? ಇದು ನನ್ನ ಗಂಡನ ಧ್ವನಿಯೇ. ಹಾಗೆ ಅಂತ ತಲೆ ಎತ್ತಿ ಗಂಡನನ್ನು ನೋಡಿದ್ಲು. ಏನಪ್ಪ, ಈ ಹುಡುಗಿ ನಿನ್ನ ಹೆಂಡತಿನ? ಈ ಕಾಲದಲ್ಲಿ ಇಷ್ಟು ಅಮಾಯಕವಾದ ಹೆಣ್ಣು ನಿನಗೆ ಎಲ್ಲಪ್ಪ ಸಿಕ್ಕಿದ್ಲು? ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದಿದ್ರೆ ಇವಳ ಮಾತು ಕೇಳಿ ನನಗೆ ಹುಚ್ಚಿ ಹಿಡಿತಾ ಇತ್ತು. ಹೀಗೆ ಅಲ್ಲಿಂದ ಹೊರಟು ಹೋದ್ರು. ಪ್ರಸಾದ್ ಅವನ ಹೆಂಡತಿಯನ್ನು ರೂಮಿಗೆ ಕರ್ಕೊಂಡ್ಬಂದು, ಪೂಜಾ, ನೀನು ಹೇಗೆ ಕಾಣೆಯಾದೆ? ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿಲಿಕ್ಕೆ ತಾನೇ ಹೇಳಿದ್ದು? ಹೌದು ರೀ, ನಾನು ತಲೆ ತಗ್ಗಿಸಿಯೇ ನಿಂತಿದ್ನ. ಯಾರ್ದೋ ಕೈ ಹಿಡ್ಕೊಂಡೆ, ನೋಡಿದ್ರೆ ಅತ್ತೆ ಕೈಯ ಹಾಗೇನೆ ಇತ್ತು. ಹಾಗೇನೆ ಅವ್ರ ಹಿಂದೆ ಹೋಗ್ಬಿಟ್ಟೇರಿ. ಹಾಗೆ ಹೇಳಿದಾಗ ಪೂಜಳ ಅಮಾಯಕ ಸ್ಥಿತಿ ನೋಡಿ ಎಲ್ಲರೂ ನಕ್ಕಿದ್ರು. ಅಕ್ಕ, ಈ ಸೀರೆ ನೋಡ್ದ ಎಷ್ಟು ಚೆನ್ನಾಗಿದೆ ಅಂತ? ನಿನಗೆ ಗುಲಾಬಿ ಬಣ್ಣ ತುಂಬಾ ಚೆನ್ನಾಗಿರುತ್ತೆ. ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತೀಯ. ಇದನ್ನ ತಗೋ ಅಕ್ಕ. ಹೌದಮ್ಮ ತಂಗಿ,
ನಿಜವಾಗ್ಲೂ ಈ ಗುಲಾಬಿ ಬಣ್ಣದ ಸೀರೆ ತುಂಬಾ ಚೆನ್ನಾಗಿದೆ. ನೀನು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದೀಯಾ. ಇಲ್ ನೋಡು, ನಾನು ನಿನಗೋಸ್ಕರ ಈ ಬಳೆನ ತಗೊಂಡಿದೀನಿ. ನೋಡು ಚೆನ್ನಾಗಿದ್ಯಾ ಅಂತ. ಹಬ್ಬಾ, ಈ ಬಳೆ ಎಷ್ಟು ಚೆನ್ನಾಗಿದೆ ಅಕ್ಕ. ಇಂಥ ಬಳೆ ನನ್ ಜೊತೆ ಇಲ್ವೇ ಇಲ್ಲ. ಇದು ಯಾವ ಸೀರೆಗೆ ಬೇಕಾದ್ರೂ ತುಂಬಾ ಮ್ಯಾಚ್ ಆಗುತ್ತೆ ಅಕ್ಕ. ಹೀಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ತಾ ಇದ್ರು. ಅವರನ್ನು ನೋಡಿ ಆ ಬಟ್ಟೆ ಮಾಲೀಕ, ಅಮ್ಮ, ನಿಮ್ಮಿಬ್ಬರ ನಡುವೆ ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟೊಂದು ಪ್ರೀತಿ. ನಿಮ್ಮ ಇಬ್ಬರನ್ನು ಹೀಗೆ ಅನ್ಯೋನ್ಯವಾಗಿ ಬೆಳೆಸಿದ್ದಾರೆ ಅಂದ್ರೆ ನಿಮ್ಮ ತಂದೆ ತಾಯಿ ತುಂಬಾ ಒಳ್ಳೆಯವರು. ಹೀಗೆ ಅವರಿಬ್ಬರನ್ನು ಹೊಗಳ್ತಾ ಇದ್ರು. ಆವಾಗ, ಅಯ್ಯೋ, ನೀವು ತುಂಬಾ ಹೊಗಳ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಯೋಚನೆ ಮಾಡುವ ಹಾಗೆ ನಾವು ಸ್ವಂತ ಅಕ್ಕ ತಂಗಿ ಅಲ್ಲ. ಆ ಅಂಗಡಿ ಮಾಲೀಕ ಆಶ್ಚರ್ಯದಿಂದ, ಏನು, ನೀವಿಬ್ರು ಸ್ವಂತ ಅಕ್ಕ ತಂಗಿ ಅಲ್ವಾ? ಇವರು ನಿಮ್ಮ ಗಂಡನ ತಮ್ಮನ ಹೆಂಡತಿಯ? ನಿಮ್ನ ನೋಡಿದ್ರೆ ಹಾಗೆ ಕಾಣೋದೇ ಇಲ್ಲ. ನಾನು ಇದುವರೆಗೂ ನೋಡಿದ್ರಲ್ಲಿ ಒಂದೇ ಮನೆ ಸೊಸೆಯಂದಿರು ಅಂದ್ರೆ ಹಾವು ಮುಂಗುಸಿ ಹಾಗೇನೆ ನೋಡಿರೋದು. ಆದರೆ ನಿಮ್ಮ ಹಾಗೆ ಸಂತೋಷದಿಂದ ಜೊತೆಗಿರುವುದನ್ನು ಇದುವರೆಗೆ ನೋಡ್ಲೇ ಇಲ್ಲ. ಇದೇ ಮೊದಲ ಸಲ ನೋಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ಹಾಗೇನೆ ಇದ್ದಿದ್ರೆ ನನ್ನಂತಹ ಅಣ್ಣ ತಮ್ಮಂದಿರಿಗೆ ಯಾವ ಕಷ್ಟನೂ ಇರ್ತಾ ಇರ್ಲಿಲ್ಲ. ಅವರ ಹೊಂದಾಣಿಕೆಯನ್ನು ನೋಡಿ ಹೊಗಳ್ತಾ ಇದ್ದ. ಹೌದು ರೀ, ನಾವು ಎಲ್ಲೇ ಹೋದ್ರೂ ನಮ್ನ ನೋಡಿ ಎಲ್ಲರೂ ಸ್ವಂತ ಅಕ್ಕ ತಂಗಿ ಅಂತಾನೆ ತಿಳ್ಕೊಳ್ಳೋದು. ಹೀಗೆ ವನಜ ಮತ್ತು ಸಂಧ್ಯಾ ಇಬ್ಬರು ತುಂಬಾ ಅನ್ಯೋನ್ಯದಿಂದ ಜೀವನವನ್ನು ನಡೆಸ್ತಾ ಇದ್ರು. ಮರುದಿನ ಮನೆಯತ್ರ, ಅರೇ ರಮೇಶ, ಬಜಾರಿಗೆ ಹೋಗಿ ಚಿಕನ್ ತಗೋಬಾರೋ. ಮೊದಲೇ ಇವತ್ತು ಭಾನುವಾರ, ನೀನು ಬೇಗ ಹೋಗದಿದ್ರೆ ಅಲ್ಲಿ ಎಲ್ಲನೂ ಖಾಲಿಯಾಗಿರುತ್ತೆ. ಹೀಗೆ ಎರಡು ಸೊಸೆಯ ಅತ್ತೆಯಾದ ಸುಶೀಲಾ ತನ್ನ ಮಗನಿಗೆ ಹೇಳಿದ್ರು. ಅತ್ತೆ ಮಾತನ್ನು ಕೇಳಿದ ಸುಜಾತ ತಕ್ಷಣ ಅಡುಗೆ ಮನೆಗೆ ಬಂದು, ಅತ್ತೆ, ನಿಮ್ಗೆ ಮರ್ತೋಯ್ತಾ? ನಮ್ಮ ವನಜ ಚಿಕನ್ ತಿನ್ನದಿಲ್ಲ. ಅವಳು ಮಟನ್ ಮಾತ್ರನೇ ತಿನ್ನೋದು. ನೀವು ಮತ್ತೆ ಚಿಕನ್ ತಗೋಬಾ ಅಂದ್ರೆ ಹೇಗೆ? ಹಬ್ಬಾ, ನನಗೆ ಗೊತ್ತು ಕಣೆ ಸುಜಾತ. ನಾವು ವನಜನಿಗೋಸ್ಕರ ತಾನೆ ಯಾವಾಗ್ಲೂ ಮಟನ್ನೇ ತಿನ್ನೋದು. ಮಟನ್ ತಿಂದು ತಿಂದು ನನಗೆ ಬೋರ್ ಆಗ್ಬಿಟ್ಟಿದೆ. ಅದಕ್ಕೇನೆ ಚಿಕನ್ ಹೇಳಿದ್ದು. ತಪ್ಪು ಅತ್ತೆ, ನಾವು ಚಿಕನ್ ತಗೋಬಂದ್ ತಿಂದ್ರೆ ತಪ್ಪಾಗ್ಬಿಡುತ್ತೆ. ಇಲ್ ನೋಡ್ರಿ, ನೀವ್ ಹೋಗಿ ಚಿಕನ್ನು ತಗೋಬನ್ನಿ, ಮಟನ್ನು ತಗೋಬನ್ನಿ, ಹೋಗಿ. ಹೀಗೆ ಸುಜಾತ ತನ್ನ ಗಂಡನಾದ ರಮೇಶಿಗೆ ಹೇಳಿದ್ಲು. ಅವರ ಮನೆಯ ಪಕ್ಕದಲ್ಲಿ ಕಮಲ ಎನ್ನುವವರು ಕೂಡ ವಾಸ ಮಾಡ್ತಿದ್ರು. ಅವರ ಮನೆಯಲ್ಲಿ ಯಾವಾಗಲೂ ಜಗಳದ ಶಬ್ದ ಕೇಳ್ತಾನೆ ಇರುತ್ತೆ. ಏನ್ ಕಮಲ, ಇವತ್ತು ಮನೆಯಿಂದ ಹೊರಗ್ ಬಂದ್ಬಿಟ್ಟಿದೀಯಾ? ಬೆಳಿಗ್ಗೆನೆ ಯುದ್ಧ ನಡೀತಾ ಇದೆಯಾ ನಿಮ್ ಮನೆಯಲ್ಲಿ? ಏನು ಅಂತ ಹೇಳದಕ್ಕ ನಾನು ನನ್ನ ದೊಡ್ಡ ಸೊಸೆ ಜೊತೆ ಹೋಗಿ ಹೇಳ್ದೆ, ತುಂಬಾ ಹಸಿವಾಗ್ತಾ ಇದೆ, ಏನಾದ್ರೆ ಅಡಿಗೆ ಮಾಡು ಅಂತ. ಅದಕ್ಕೆ ಅವಳು ನನ್ನ ಕೇಳ್ತಾ ಇದ್ದಾಳೆ, ಎಲ್ಲ ಕೆಲ್ಸ ನಾನೇ ಮಾಡ್ಬೇಕಾ? ನಿಮ್ಮ ಚಿಕ್ಕ ಸೊಸೆ ಏನ್ ಮಾಡ್ತಿದ್ದಾಳೆ ಅಂತ. ಈ ಮಾತನ್ನು ಕೇಳಿ ನನ್ ಚಿಕ್ಕ ಸೊಸೆ ಹೊರಗೆ ಬಂದ್ಲು. ಹೀಗೆ ನಿಮ್ಗೆ ಗೊತ್ತು ತಾನೆ, ಎಣ್ಣೆ ಮೇಲೆ ನೀರ್ ತಾಗಿದ್ರೆ ಹೇಗೆ ಚಟಪಟ ಚಟಪಟ ಶಬ್ದ ಆಗುತ್ತೋ ಹಾಗೇನೆ ಬೆಳಿಗ್ಗೆ ಬೆಳಿಗ್ಗೆ ಆಗ್ತಾ ಇರುವಾಗನೇ ಜಗಳ ಶುರು ಆಯ್ತು. ಹೀಗೆ ಕಮಲ ತನ್ನ ಕಷ್ಟವನ್ನು ಹೇಳಿಕೊಳ್ತಿದ್ಲು. ಪಾಪ ಕಮಲ ಅವಳ ಕಷ್ಟವನ್ನು ಹೇಳ್ತಾ ಇದ್ದಾಗ ಸುಶೀಲಾ ನಗ್ತಾ ಇದ್ಲು. ಇದನ್ನು ಗಮನಿಸಿದ ಕಮಲ, ನಗ್ತಾ ಇದ್ದೀರಕ್ಕ, ನಗಿ ನಗಿ. ನಿಮ್ಮ ಹಾಗೆ ಯಾರಿಗೂ ಕೂಡ ಇಷ್ಟೊಂದು ಅದೃಷ್ಟವಂತ ಸೊಸೆಗಳು ಸಿಗದಿಲ್ಲ. ನಿಮಗೆ ಮಾತ್ರ 2 ಒಳ್ಳೆ ಅದೃಷ್ಟ ಸೊಸೆಗಳು ಸಿಕ್ಬಿಟ್ಟಿದ್ದಾರೆ. ಅದೃಷ್ಟ ಅಲ್ಲ ಕಮಲ, ಇದು ಬುದ್ಧಿವಂತಿಕೆ. ಸೊಸೆಯಂದಿರು ಹೇಗೆ ಇರ್ಬೇಕು ಅಂತ ನಾವು ತಿಳ್ಕೊಂಡು ಅವ್ರ ಜೊತೆ ನಡ್ಕೊಬೇಕು. ಅದೇ ಬುದ್ಧಿವಂತಿಕೆ. ಹೀಗೆ ಸುಶೀಲಾ ತನ್ನೊಳಗೆ ತಾನೇ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ಲು. ಅದನ್ನು ಗಮನಿಸಿ ಕಮಲ ತನ್ನೊಳಗೆ ತಾನೇ, ಹಬ್ಬ, ಈ ಸುಶೀಲಾ ನಗೋದ್ ನೋಡಿದ್ರೆ ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಇವಳ ಸೊಸೆಗಳು ಜಗಳ ಮಾಡೋದಿಲ್ವಾ? ನನ್ ಕಷ್ಟ ಇವಳಿಗೂ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಇವರಿಗೆ ಜಗಳ ಆಗುತ್ತೆ. ಹೀಗೆ ಕಮಲ ಸುಶೀಲನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು. ಕಮಲ ನೋಡಿದ ಪ್ರತಿ ಕ್ಷಣ ಕೂಡ ಸುಶೀಲಾ ಸೊಸೆಗಳು ತುಂಬಾ ಅನ್ಯೋನ್ಯವಾಗಿ ಇದ್ರು. ಹಬ್ಬಾ, ಇವ್ರು ಹೀಗೆ ಇದ್ರೆ ಇವರ ನಡುವೆ ಯಾವಾಗ್ಲೂ ಜಗಳವೇ ಆಗಲ್ಲ. ಆದ್ರೆ ಅವರು ಜಗಳ ಆಡಕ್ಕೆ ಮುಂಚೆ ನಾನೇ ಅವರ ಮಧ್ಯೆ ಜಗಳವನ್ನು ತಂದಾಕ್ಬೇಕು. ಇದೆಲ್ಲ ನನಗೆ ಕೈ ಬಂದ ಕಲೆ ಅಲ್ವಾ? ಹಾಗೆ ಆಲೋಚನೆ ಮಾಡಿದ್ಲು ಕಮಲ. ಅಂದಿನಿಂದ ಅವರ ಸೊಸೆಗಳು ಯಾವಾಗ ಒಬ್ಬಂಟಿಯಾಗಿ ಸಿಗ್ತಾರೆ ಅಂತ ಕಾಯ್ಕೊಂಡಿದ್ಲು ಕಮಲ. ಹೀಗೆ ಕಮಲ ಅಂದುಕೊಂಡ ಹಾಗೆ ಒಂದು ದಿನ ಸುಶೀಲನ ದೊಡ್ಡ ಸೊಸೆಯಾದ ಸುಜಾತ ಒಬ್ಳೆ ನಡ್ಕೊಂಡ್ ಬರ್ತಾ ಇದ್ಲು. ಆಹಾ, ಇದೇ ಒಳ್ಳೆ ಸಮಯ, ಒಬ್ಳೆ ಸಿಕ್ಕಿದಾಳೆ. ಹೀಗೆ ವೇಗವಾಗಿ ಅವಳ ಬಳಿ ಬಂದು, ಸುಜಾತ, ಎಲ್ಲಿಗಮ್ಮ ಹೋಗಿ ಬರ್ತಾ ಇದ್ದೀಯಾ?
ಇಲ್ಲೇ ನಮ್ಮ ವನಜನಿಗೆ ಹುಷಾರಿಲ್ಲ, ಅದಕ್ಕೆ ಅವಳಿಗೋಸ್ಕರ ಟ್ಯಾಬ್ಲೆಟ್ ನ ತಗೋಬರ್ತಾ ಇದ್ದೀನಿ. ಹೌದಾ? ಆದ್ರೆ ಅವಳು ನನ್ ಜೊತೆ ನಿಮ್ಮ ಅಕ್ಕ ಎಲ್ಲೇ ಓದ್ಲು ಅಂತ ಕೇಳಿದಕ್ಕೆ ನಮ್ಮ ಅಕ್ಕನ ಅವಳು ಮನೇಲಿ ಎಲ್ಲಿ ಇರ್ತಾಳೆ, ಹೊರಗಡೆ ಏನಾದ್ರೂ ಒಂದು ಕಾರಣ ಹೇಳ್ಕೊಂಡು ಹೊರಗಡೆ ಸುತ್ತಾಡಕ್ಕೆ ಹೋಗಿರ್ತಾಳೆ, ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ನಾನು ಮನೇಲಿ ಒಬ್ಳೆ ಎಲ್ಲ ಕೆಲ್ಸ ಮಾಡಿ ಮಾಡಿ ಮೊದ್ಲೇ ನನಗೆ ಹುಷಾರಿಲ್ಲದೆ ಆಗಿದೆ ಅಂತ ಹೇಳಿದ್ಲು. ಯಾಕೆ ಅವಳು ಹಾಗೆ ನನ್ ಜೊತೆ ಹೇಳಿದ್ಲು? ಸರಿ, ನಿಮ್ಮ ನಡುವೆ ಹೇಗಿದೆಯೋ ಏನೋ, ನನಗೆ ಅಕ್ಕಪ್ಪ. ಹೀಗೆ ಕಮಲ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿದ್ಲು. ಈ ಮಾತನ್ನು ಕೇಳಿದ ಸುಜಾತಳಿಗೆ ವನಜ ಮೇಲೆ ತುಂಬಾನೇ ಕೋಪ ಬಂತು. ಆ ವನಜ ನಿಮ್ ಜೊತೆ ಹಾಗೆ ಹೇಳಿದ್ಲಾ? ಅವಳ ಮನೇಲಿ ಕೆಲಸ ಮಾಡ್ತಿದ್ರೆ ನಾನ್ ಸುಮ್ನೆ ಊಟ ಮಾಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಅವಳ ಮನ್ಸಲ್ಲಿ ತಿಳ್ಕೊಂಡಿದ್ದಾಳಾ? ಇರ್ಲಿ ಇರ್ಲಿ, ಆ ವನಜನಿಗೆ ನಾನ್ ಮಾಡಿಸ್ತೀನಿ. ಅಯ್ಯೋ, ನೀವು ನನ್ನಿಂದ ಜಗಳ ಮಾಡ್ಕೋಬೇಡಿ, ನಾನು ಹೋಗಿ ಬರ್ತೀನಿ. ಹಾಗೆ ಹೇಳಿ ತನ್ನ ಮನ್ಸಲ್ಲಿ ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಸಂತೋಷ ಪಟ್ಲು. ಸುಜಾತ ಕಮಲ ಹೇಳಿದ್ದು ಎಷ್ಟು ಸತ್ಯ ಅಂತ ಕೂಡ ಅರ್ಥ ಮಾಡಿಕೊಳ್ಳದೆ ವನಜ ಮೇಲೆ ತುಂಬಾ ಕೋಪದಿಂದ ಇದ್ಲು. ಅಕ್ಕ ಬಂದ್ಬಿಟ್ರಾ? ನಿಮಗೋಸ್ಕರನೇ ಕಾಯ್ಕೊಂಡಿದ್ದೆ ಅಕ್ಕ, ಎಲ್ಲಿ ಟ್ಯಾಬ್ಲೆಟ್ ಕೊಡಿ. ನಿನಗೆ ಟ್ಯಾಬ್ಲೆಟ್ ಬೇಕಾ? ನನ್ಗೆ ದಾರಿಯಲ್ಲಿ ಬೇರೆ ಕೆಲ್ಸ ಇತ್ತು, ಅದಕ್ಕೆ ನಾನು ತಂದಿಲ್ಲ, ಬೇಕಾದ್ರೆ ನೀನೇ ಹೋಗಿ ತಗೋ. ಹೀಗೆ ವನಜ ಜೊತೆ ತುಂಬಾ ಕೋಪದಿಂದ ಮಾತಾಡಿದ್ಲು ಸುಜಾತ. ಏನಾಯ್ತಕ್ಕ, ಯಾಕೆ ಅಷ್ಟೊಂದು ಕೋಪದಲ್ಲಿದ್ದೀರಾ? ನನಗೇನಾಯ್ತು, ನಾನ್ ಚೆನ್ನಾಗಿ ತಾನೇ ಇದ್ದೀನಿ. ವನಜ ಟ್ಯಾಬ್ಲೆಟಿಗೋಸ್ಕರ ಅವಳೇ ಸ್ವತಃ ಅಂಗಡಿಗೆ ಹೋಗಿ ತಗೊಂಬರೋಣ ಅಂತ ಮನೆಯಿಂದ ಹೊರಗೆ ಬಂದಾಗ ಅದಕ್ಕೋಸ್ಕರ ಕಾಯ್ಕೊಂಡಿದ್ದ ಕಮಲ ವನಜನ ಬಳಿ ಬಂದು, ವನಜ ಟ್ಯಾಬ್ಲೆಟಿಗೋಸ್ಕರ ಹೋಗ್ತಾ ಇದ್ದೀಯಾ? ಹೌದು ರೀ, ನಾನು ಟ್ಯಾಬ್ಲೆಟಿಗೋಸ್ಕರ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು? ನಿಮ್ಮ ಅಕ್ಕ ಹೇಳಿದ್ಲು, ನೀನು ಯಾವಾಗ್ಲೂ ಏನೋ ಒಂದು ನೋವು ಅಂತ ಹೇಳಿ ಹೇಳಿ ಯಾವ ಕೆಲಸ ಮಾಡದೆ ಕೆಲಸದಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತೀಯಂತೆ. ಅದಕ್ಕೆ ನಿಮ್ಮ ಅಕ್ಕನ ಜೊತೆ ನೀನು ಟ್ಯಾಬ್ಲೆಟ್ ತಗೋಬಾ ಅಂತ ಹೇಳಿದ್ರು, ಅವಳು ತಂದಿಲ್ಲ. ನೀನು ನಿನ್ನ ಅಕ್ಕನಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಅಂತ ತಿಳ್ಕೊಂಡಿದ್ದೀಯ, ಅದೆಲ್ಲ ಸುಳ್ಳಾಯ್ತಾ? ಕಮಲ ವನಜನಿಗೆ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳಿ ಏನು ನಡೆಯದ ಹಾಗೆ ಅಲ್ಲಿಂದ ಹೊರಟೋದ್ಲು. ಶೀಲಾ, ಇವತ್ತಿಂದ ನಿನಗೂ ಕೂಡ ಆರಂಭ ಆಗಿದೆ ಕಣೆ, ಸೊಸೆಯಂದಿರ ಜಗಳ. ಇಷ್ಟು ದಿನ ನನ್ನ ನೋಡಿ ನಗ್ತಾ ಇದ್ದೆ ಅಲ್ಲ, ಇವತ್ತಿಂದ ನಾನ್ ನಗ್ತೀನಿ. ಸುಶೀಲಾ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಟಿಫನ್ ಮಾಡ್ಬೇಕು ಅಂತ ಡೈನಿಂಗ್ ಟೇಬಲಿಗೆ ಬಂದಾಗ ಅಲ್ಲಿ ಯಾವ ಅಡಿಗೆನೂ ಮಾಡಿರ್ಲಿಲ್ಲ. ಇದೇನು ಆಶ್ಚರ್ಯವಾಗಿದೆ, ಇವತ್ತು ನನ್ ಸೊಸೆಗಳು ಟಿಫನ್ ರೆಡಿ ಮಾಡಿಲ್ವಾ? ಅಮ್ಮ, ಸುಜಾತ ಸುಜಾತ, ಇವತ್ತು ಅಡಿಗೆ ಮಾಡಿಲ್ವಮ್ಮ? ನೀವು ಏನತ್ತೆ ಅಡಿಗೆ ಮಾಡಿಲ್ಲ ಅಂತ ತಕ್ಷಣ ನನ್ನ ಕರೆದು ಹೇಳ್ತಾ ಇದ್ದೀರಾ? ನಿಮ್ಮ ಚಿಕ್ಕ ಸೊಸೆ ಜೊತೆ ಹೇಳತ್ತಾನೆ, ಮನೆಯಲ್ಲಿ ನಾನೊಬ್ಳೇ ಇರದ ಕೆಲ್ಸ ಮಾಡ್ಲಿಕ್ಕೆ. ಹಾಗೆ ಹೇಳಿದ್ಲು ಸುಜಾತ. ಸುಜಾತ ಮಾತಿಗೆ ಸುಶೀಲಾ, ಅದೇ ನಮ್ಮ ಸುಜಾತ, ನೀನೇನಾ ಹೀಗೆ ಮಾತಾಡ್ತಾ ಇರೋದು? ಹೌದತ್ತೆ, ಇವತ್ತಿನಿಂದ ನಾನು ಹೀಗೇನೆ ಮಾತಾಡೋದು. ಹಾಗೆ ಹೇಳಿ ಸುಜಾತ ಅವಳ ರೂಮಿಗೆ ಹೋದ್ಲು. ಇವತ್ತಿವಳಿಗೇನೋ ದೆವ್ವ ಹಿಡ್ಕೊಂಡಿದೆ. ಸರಿ, ವನಜಾ, ಅಮ್ಮ ವನಜಾ. ಏನತ್ತೆ, ಏನಾಯ್ತು? ಏನೂ ಇಲ್ಲಮ್ಮ, ಅಕ್ಕನಿಗೆ ಮೈ ಹುಷಾರಿಲ್ಲ ಅನ್ಕೋತೀನಿ, ಅದಕ್ಕೆ ಅಡಿಗೆ ಮಾಡಿಲ್ಲ. ಅತ್ತೆ, ಪ್ರತಿದಿನ ನಾನೇ ಮಾಡ್ತಾ ಇದ್ರೆ ಮಿಕ್ಕಿರೋರು ಅದನ್ನೇ ನೋಡಿ ಅಭ್ಯಾಸ ಆಗೋಗುತ್ತೆ. ಇಂದಿನಿಂದ ನನಗೆ ನಾನೇ ಅಡಿಗೆ ಮಾಡ್ಕೋತೀನಿ. ಹಾಗೆ ಹೇಳಿ ವನಜ ಕೂಡ ಅವಳ ರೂಮಿಗೆ ಹೋದ್ಲು. ಅಮ್ಮೋ, ಈ ಮನೇಲಿ ಏನೋ ನಡೆದಿದೆ, ಒಬ್ರು ಮುಂಗುಸಿ ಆದ್ರೆ ಒಬ್ರು ಹಾವಾಗಿ ಹೋಗ್ತಾ ಇದ್ದಾರೆ. ಸುಜಾತ ಬೇಕು ಅಂತ ವನಜ ತಿನ್ನದಿಲ್ಲ ಅಂತ ಗೊತ್ತಾದ್ರೂ ಚಿಕನ್ ಮಾಡಿದ್ಲು. ಇದೇನಮ್ಮ, ಚಿಕನ್ ಮಾಡಿದೀಯಾ? ವನಜ ತಿನ್ನದಿಲ್ಲ ಅಂತ ಗೊತ್ತಿದ್ರು ಚಿಕನ್ ಮಾಡಿದೀಯಲ್ಲ, ಯಾಕಮ್ಮ? ಯಾರಿಗೋಸ್ಕರನೋ ನಾವು ತಿನ್ನದಿದ್ರೆ ಹೇಗತ್ತೆ? ಅವ್ರು ತಿನ್ನದಿದ್ರೆ ನಾವಿಗ್ ಸುಮ್ನಿರ್ಬೇಕು, ನಾವು ತಿನ್ನೋಣ. ಹಾಗೆ ಹೇಳಿ ಸುಜಾತ ವನಜ ಮುಂದೆನೆ ಚಿಕನ್ನ ತಿಂತಾ ಇದ್ಲು. ಅದನ್ನು ನೋಡಿ ವನಜ ಹೋಗಿ ವಾಮಿಟ್ ಮಾಡಿದ್ಲು. ಇವಳಿಗೆ ನನ್ ಮೇಲೆ ಏನ್ ಕೋಪ, ಇವಳಿಗೆ ಗ್ರಾಚಾರ ಬಿಡಿಸ್ತೀನಿ. ಹೀಗೆ ಮನಸ್ಸಲ್ಲಿ ವನಜ ಸುಜಾತನ ಮೇಲೆ ತುಂಬಾನೇ ಕೋಪ ಪಟ್ಕೊಂಡಿದ್ಲು. ಇಬ್ಬರ ನಡುವೆ ಹಸಿ ಕಡ್ಡಿ ಹಾಕಿದ್ರೆ ಬೆಂಕಿ ಹಿಡಿಯುವಷ್ಟು ಬಂದ್ರು. ಮತ್ತೆ ಅವರಿಬ್ಬರು ಅವರವರ ಪಾಡಿಗೆ ಶಾಪಿಂಗ್ ಮಾಡಲು ಹೋದ್ರು. ನಿಮ್ಮ ಇಬ್ಬರಿಗೋಸ್ಕರನೇ ಕಣಮ್ಮ ಇಷ್ಟು ದಿನ ಕಾಯ್ಕೊಂಡಿದ್ದೆ. ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ನಮ್ಮ ಮನೇಲಿ ಹೇಳಿದ್ರೆ ಯಾರು ಕೂಡ ನಂಬದಿಲ್ಲ ಗೊತ್ತಾ? ತಗೊಳ್ಳಿ ವನಜ ಅವರೇ, ಕಳೆದ ಸಲ ನಿಮ್ಮ ಅಕ್ಕನಿಗೋಸ್ಕರ ಒಂದು ಒಳ್ಳೆ ಸೀರೆ ಬೇಕು ಅಂತ ಕೇಳಿದ್ರಲ್ವಾ, ನಾನು ತಗೊಂಬಂದಿದ್ದೀನಿ. ಏನು ಅಕ್ಕನ? ಯಾರು? ಯಾರಿಗೆ ಅಕ್ಕ? ನಾನು ಇನ್ನೊಬ್ಬರಿಗೋಸ್ಕರ ಇಷ್ಟು ಕಾಸ್ಟ್ಲಿ ಆದ ಸೀರೆನ ತೆಗೆಯೋದಿಲ್ಲ.
ಏಯ್ ಯಾರ್ನೇ ಇನ್ನೊಬ್ರು ಅಂತ ಹೇಳ್ತಾ ಇದ್ದೀಯಾ? ಮಾತ್ನ ಸರಿಯಾಗಿ ಮಾತಾಡು. ನಿನಗೆ ಯಾಕೆ ನಾನ್ ಮರ್ಯಾದೆ ಕೊಡ್ಬೇಕು? ನಿನ್ ಮುಖಕ್ಕೆ ಇಷ್ಟು ದೊಡ್ಡ ಕಾಸ್ಟ್ಲಿ ಸೀರೆ ಬೇಕಾ? ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಇವರಿಬ್ಬರ ನಡುವೆ ದೊಡ್ಡದಾಗಿ ಬೆಳೆಯಿತು. ಮೊನ್ನೆ ತಾನೇ ಅಲ್ವಮ್ಮ ನಿಮ್ ಬಗ್ಗೆ ಅಷ್ಟು ಚೆನ್ನಾಗಿ ನಾನು ಹೇಳಿರೋದು. ಅಷ್ಟೇ, 3 ಕೂದ್ಲಿದ್ರು 100 ಚಿಕ್ಕಿರುತ್ತೆ. ಇದೇ ನಿಮ್ ಜೀವನ. ಹಾಗೆ ಆಲೋಚನೆ ಮಾಡಿದ ಬಟ್ಟೆ ವ್ಯಾಪಾರಿ. ಹೀಗೆ ಪ್ರತಿದಿನ ಪ್ರತಿಯೊಂದು ವಿಷಯಕ್ಕೂ ಜಗಳವನ್ನು ಮಾಡ್ತಾ ಇದ್ರು ಸುಜಾತ ಮತ್ತು ವನಜ. ಅದ್ನ ನೋಡಿ ಸುಶೀಲ ತುಂಬಾನೇ ಕಷ್ಟಪಡ್ತಿದ್ಲು. ಏನಕ್ಕ ಹೀಗೆ ಕೂತ್ಕೊಂಡಿದ್ದೀಯಾ? ನಿಮ್ಮ ಸೊಸೆನೆ ನೋಡಿ ನೀವು ತುಂಬಾ ಬೇಜಾರಲ್ಲಿದ್ದೀರಾ? ನಿಮ್ಮ ಸೊಸೆಯಂದಿರಿಗೆ ಒಬ್ಬರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ ಅಂತೆ, ಆ ವಿಚಾರ ನಿಜಾನಾ? ಹೀಗೆ ಕಮಲ ಸುಶೀಲನ ಪರಿಸ್ಥಿತಿ ನೋಡಿ ನಗ್ತಾ ಇದ್ಲು. ಬೇರೆಯವರ ಮಾತು ಕೇಳಿ ಆ ಸೊಸೆಯಂದಿರು ಯಾವಾಗ್ಲೂ ಜಗಳವನ್ನು ಮಾಡ್ತಾ ಇದ್ರು.